ನವರಾತ್ರಿಯ 9 ದಿನಗಳು, ದುರ್ಗಾದೇವಿಯ 9 ಅವತಾರ. ಯಾವ ದಿನ ಯಾವ ಅವತಾರವನ್ನ ತಾಳಿದ್ದಾಳೆ, ಅದಕ್ಕೆ ಕಾರಣ ಏನು ಅಂತ ನೀವು ತಿಳ್ಕೋಬೇಕು ಅಲ್ವಾ? ಹಾಗಾದ್ರೆ ನನ್ನ ಚಾನಲ್ನ ನೀವು ಫಾಲೋ ಮಾಡಲೇಬೇಕು. ಯೂಟ್ಯೂಬ್, ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ಆದ್ಯಂತ್ ಮೀಡಿಯಾನ ಫಾಲೋ ಮಾಡ್ಕೊಳ್ಳಿ. ಮೊದಲನೇ ದಿನ ಪಾಡ್ಯ. ಶೈಲಪುತ್ರಿಯನ್ನ ಆರಾಧನೆ ಮಾಡಲಾಗುತ್ತೆ. ಇಲ್ಲಿ ಶೈಲ ಅಂದ್ರೆ ಪರ್ವತ, ಹಾಗೆ ಪುತ್ರಿ ಅಂದ್ರೆ ಮಗಳು. ಈಕೆ ಪರ್ವತರಾಜನ ಮಗಳಾಗಿ ಹುಟ್ಟಿರ್ತಾಳೆ, ಹಾಗಾಗಿ ಈಕೆಯನ್ನ ಶೈಲಪುತ್ರಿ ಅಂತ ಕರೆಯಲಾಗುತ್ತೆ. ಈಕೆ ಸ್ಥಿರತೆ, ಧೈರ್ಯವನ್ನ ಪ್ರತಿನಿಧಿಸ್ತಾಳೆ. ಹಾಗೆ ಈಕೆ ಬಗ್ಗೆ ಬಹಳಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಈ ಸಣ್ಣ ವಿಡಿಯೋದಲ್ಲಿ. ಹಿಂದಿನ ಜನ್ಮದಲ್ಲಿ ಈಕೆ ಸತಿಯಾಗಿದ್ದಳು, ಪ್ರಜಾಪತಿ ದಕ್ಷನ ಮಗಳಾಗಿದ್ದಳು, ಶಿವನನ್ನ ಪ್ರೀತಿಸಿ ಮದುವೆಯಾಗಿದ್ದಳು. ದಕ್ಷ ಒಂದು ದೊಡ್ಡ ಯಜ್ಞವನ್ನ ಮಾಡ್ತಾ ಇದ್ದ. ಆ ದೊಡ್ಡ ಯಜ್ಞಕ್ಕೆ ಮಗಳನ್ನ ಕರೆದು ಶಿವನಿಗೆ ಅವಮಾನ ಮಾಡ್ತಾನೆ. ಆ ಅವಮಾನವನ್ನ ಸಹಿಸಿಕೊಳ್ಳಲಾರದೆ ಸತಿಯು ಯಜ್ಞಕುಂಡಕ್ಕೆ ಹಾರಿ ತನ್ನ ದೇಹವನ್ನೇ ತ್ಯಾಗ ಮಾಡಿಬಿಡ್ತಾಳೆ. ನಂತರ ಆಕೆ ಹಿಮಾಲಯನ ಮಗಳಾಗಿ ಪಾರ್ವತಿ ಎಂಬ ಹೆಸರಿನಿಂದ ಪುನರ್ಜನ್ಮವನ್ನ ಪಡಿತಾಳೆ. ಆಕೆ ಯೋಗ ಮತ್ತು ಧ್ಯಾನದ ಮೂಲಕ ಶಿವನನ್ನ ಮತ್ತೆ ಪಡೆಯಲು ಕಠಿಣವಾದ ತಪಸ್ಸನ್ನೇ ಮಾಡ್ತಾಳೆ. ಶ್ವೇತ ವಸ್ತ್ರ ಧರಿಸಿರುವಂತಹ ಈಕೆ ಶಾಂತ ಸ್ವಭಾವದವಳು. ಒಂದು ಕೈಯಲ್ಲಿ ತ್ರಿಶೂಲ, ಮತ್ತೊಂದು ಕೈಯಲ್ಲಿ ಕಮಲ, ನಂದಿ ಎಂಬ ಬಿಳಿ ಗೂಳಿ ಮೇಲೆ ಸವಾರಿ ಮಾಡ್ತಾಳೆ. ಶೈಲಪುತ್ರಿಯ ಆರಾಧನೆಯಿಂದ ಧೈರ್ಯ, ಶಾಂತಿ, ತಾಳ್ಮೆ ಮತ್ತು ನೆಗೆಟಿವ್ ಎನರ್ಜಿ ದೂರ ಆಗುತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಈಕೆಯನ್ನ ಪೂಜೆ ಮಾಡೋದ್ರಿಂದ ಮನಸ್ಸಿನ ಆಸೆಗಳು ಈಡೇರುತ್ತೆ, ಹಾಗೆ ಕಷ್ಟಗಳು ನಿವಾರಣೆ ಆಗುತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಶೈಲಪುತ್ರಿ ಮೂಲಧಾರ ಶಕ್ತಿ ಎಂದು ಪರಿಗಣಿಸಲಾಗುತ್ತೆ. ಈ ದಿನ ಬಿಳಿ, ಹಳದಿ, ಗುಲಾಬಿ ಬಣ್ಣದ ಬಟ್ಟೆಗಳನ್ನ ಧರಿಸುವುದು ಶುಭವೆಂದು ಹೇಳಲಾಗುತ್ತೆ. ಈ ದಿನದಂದು ಭಕ್ತರು ಶುದ್ಧ ದೇಸಿ ತುಪ್ಪವನ್ನ ನೈವೇದ್ಯ ಮಾಡೋದು ಒಂದು ಕಡೆಯ ಸಂಪ್ರದಾಯವಾಗಿದೆ.